ಪುಟಾಣಿ ಮಕ್ಕಳೇ, ತಮ್ಮೆಲ್ಲರಿಗೂ ನಮ್ಮ ದ್ರೋಣ ಎಜುವಿಗೆ ಆತ್ಮೀಯ ಸ್ವಾಗತ. ನಾನು ರೂಪಾ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ನಾನು ಮೊದಲಿಗೆ ನಿಮಗೆ ಒಂದು ವಿಡಿಯೋವನ್ನು ತೋರಿಸ್ತೀನಿ. ಆ ವಿಡಿಯೋ ನೋಡಬೇಕು. ನೋಡಿ ನಿಮ್ಗೇನು ಅನಿಸುತ್ತೆ ಅಂತ ಯೋಚನೆ ಮಾಡ್ತಾ ಹೋಗಿ. ಈ ವಿಡಿಯೋ ನೋಡಿದ ಕೂಡಲೇ ನಿಮ್ಗೇನು ಅನಿಸುತ್ತೆ ನೋಡಿ. ನಿಮಗೊಂದೇ ಒಂದು ನಿಮಿಷ ಅವಕಾಶ. ವಿದ್ಯಾರ್ಥಿಗಳೇ, ನೀವು ಮನೇಲಿದ್ದಾಗ ನಿಮ್ಮ ತಾಯಿಗೆ ಕೂಡ ನೀವು ಹೆಲ್ಪ್ ಮಾಡ್ತೀರಾ. ನಿಮ್ಮ ತಾಯಿ ಏನಾದರೂ ಅಂಗಡಿಗೆ ಹೋಗಿ ಏನನ್ನಾದರೂ ತಗೊಂಬ ಅಂತ ಹೇಳಿದ್ರೆ ಅವರಿಗೆ ಹೆಲ್ಪ್ ಮಾಡ್ತೀರಾ. ನಿಮ್ಮ ತಂದೆ ಏನಾದರೂ ಯಾವುದಾದ್ರೂ ವಸ್ತುವನ್ನು ತಗೋಬಾ ಅಂತ ಹೇಳಿದ್ರೆ ಅವರಿಗೂ ಸಹ ನೀವು ಸಹಾಯವನ್ನು ಮಾಡ್ತೀರಾ, ಹೌದಲ್ವಾ? ಅಷ್ಟೇ ಅಲ್ಲದೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಸ್ನೇಹಿತರು ಪೆನ್ ತಂದಿರೋದಿಲ್ಲ, ಅಥವಾ ಎರೇಸರ್ ತಂದಿರೋದಿಲ್ಲ, ಅಥವಾ ಪೆನ್ಸಿಲ್ ತಂದಿರೋದಿಲ್ಲ. ಆಗೇನು ಮಾಡ್ತೀರಾ? ಆಗಲೂ ಸಹ ನಿಮ್ಮ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರೆ ತುಂಬ ಇಷ್ಟಪಟ್ಟು ಏನು ಮಾಡ್ತೀರಾ? ಅವರಿಗೆ ಒಂದು ಪೆನ್ಸಿಲೋ, ಪೆನ್ ಇಲ್ವೋ, ಎರೇಸರ್ ಇಲ್ವೋ ಕೊಡ್ತೀರಾ. ಅದಕ್ಕೆ ನಾವು ಏನಂತ ಕರಿತೀವಿ? ಇಂಗ್ಲೀಷಲ್ಲೇನೋ ಹೆಲ್ಪ್ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಸಹಾಯ. ಹೌದಾ? ಸಹಾಯ ಅಂತ ಕರಿತೀವಿ. ಇನ್ನೊಂದು ಪದದಿಂದ ಕರಿತೀವಿ. ಏನಂತ? ಸಹಕಾರ. ಏನಂತ? ಸಹಕಾರ. ವಿದ್ಯಾರ್ಥಿಗಳೇ, ಸಹಕಾರ ಇದು 1ನೇ ತರಗತಿ 2ನೇ ಗದ್ಯಪಾಠ ಸಹಕಾರ. ಸಹಕಾರ ಅಂದ ಕೂಡಲೇ ಏನಿದೆ ಈ ಒಂದು ಪಾಠದಲ್ಲಿ ಅಂತ ನಿಮ್ಮೆಲ್ಲರಿಗೂ ಯೋಚನೆ ಆಗ್ತಿದೆ ಅಲ್ಲ ಮಕ್ಕಳೇ? ಏನು ಗೊತ್ತಾ, ಈ ಸಹಕಾರ ಅನ್ನುವಂಥ ಗದ್ಯಪಾಠದಲ್ಲಿ ಒಂದು ಕೋಳಿ ಜೊತೆಗೆ ಗುಬ್ಬಚ್ಚಿ, ಪಾರಿವಾಳಗಳು ಒಂದೇ ಕಡೆ ವಾಸವಾಗಿದ್ದರೂ ಸಹ ತಮ್ಮ ಸಹಾಯಕ್ಕೆ ಬರೋದೇ ಇಲ್ಲ. ಕೊನೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಪಶ್ಚಾತ್ತಾಪದಿಂದ ನಾವು ಸಹಾಯ ಮಾಡಬೇಕಾಗಿತ್ತು ಅಂತೇಳಿ. ಆ ರೀತಿ ಸಹಾಯ ಮಾಡಲಿಲ್ಲ ಅಂತೇಳಿ ಕೋಳಿಯಂತೂ ಸುಮ್ಮನೆ ಏನು ಬಿಡೋದಿಲ್ಲ. ಸಹಾಯ ಮಾಡಿಲ್ಲ ಅಂದ್ರೂ ಕೊನೆಗೆ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಸಹಾಯ ಮಾಡುತ್ತೆ. ಬನ್ನಿ, ಹಾಗಿದ್ರೆ ಸಹಕಾರ ಎಂಬ ಈ ಗದ್ಯಪಾಠದಲ್ಲಿ ಏನು ವಿಷಯ ಇದೆ ಅನ್ನೋದನ್ನು ತಿಳಿತಾ ಹೋಗೋಣ. ವಿದ್ಯಾರ್ಥಿಗಳೇ, ಒಂದು ಊರು. ಆ ಊರು ಹೆಸರೇನೆಂದರೆ ಮಲ್ಲಿಗೆ ಹಳ್ಳಿ. ಏನು? ಮಲ್ಲಿಗೆ ಹಳ್ಳಿ. ಈ ಊರಿನಲ್ಲಿ ಒಂದು ಏನಿತ್ತು? ತೋಟ ಇತ್ತು. ಆ ತೋಟದಲ್ಲಿ ಒಂದು ಕೋಳಿ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಒಂದು ಊರು, ಆ ಊರಿನ ಹೆಸರೇನು? ಮಲ್ಲಿಗೆ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟ ಇರುತ್ತೆ. ಆ ತೋಟದಲ್ಲಿ ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿ ಇತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳ ವಾಸವಾಗಿದ್ದವು. ಗುಬ್ಬಚ್ಚಿ ಮತ್ತು ಪಾರಿವಾಳ ಒಂದೇ ಊರಿನಲ್ಲಿ, ಯಾವುದು? ಮಲ್ಲಿಗೆ ಹಳ್ಳಿ ಎಂಬ ಊರಿನಲ್ಲಿ ಕೋಳಿ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಅಷ್ಟೇ ಅಲ್ಲ, ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಸಹ ಅದೇ ಊರಿನಲ್ಲಿ ವಾಸವಾಗಿದ್ದವು. ಯಾವೂರು? ಮಲ್ಲಿಗೆ ಹಳ್ಳಿ. ಹೀಗಿದ್ದಾಗ ಒಂದು ದಿನ ಏನಾಗುತ್ತೆ ಗೊತ್ತಾ? ಒಂದು ದಿನ ಕೋಳಿಗೆ ಎಲ್ಲೋ ಹೋಗುವಂಥ ಸಂದರ್ಭದಲ್ಲಿ ಕೋಳಿಗೆ ರಾಗಿಯ ಕಾಳುಗಳು ಸಿಗುತ್ತೆ. ಏನಿದು? ರಾಗಿ ಕಾಳುಗಳು. ಏನಿದು ರಾಗಿ ಕಾಳು ಅಂದರೆ ನಾವು ನೋಡೇ ಇಲ್ವಲ್ಲ ಅಂತ ಕೆಲವರಿಗೆ ಪ್ರಶ್ನೆ ಉಂಟಾಗ್ಬೋದು. ರಾಗಿ ಕಾಳು ಅಂತ ಅಂದರೆ ರಾಗಿ ಮುದ್ದೆ ನಿಮ್ಮ ಮನೇಲಿ ಮಾಡ್ತಿರ್ತಾರೆ, ಹೌದಾ? ಆ ರಾಗಿ ಕಾಳು ಆದಮೇಲೆ ನಂತರ ಅದನ್ನು ಮಿಲ್ ಮಾಡಿಸಿದ ಮೇಲೆ ಮುದ್ದೆ ಮಾಡಲಿಕ್ಕೆ ಸಾಧ್ಯ. ಈ ರಾಗಿ ಕಾಳುಗಳು ಕೋಳಿ ಎಲ್ಲೋ ಹೋಗುವಂತಹ ಸಂದರ್ಭದಲ್ಲಿ ಕೋಳಿಗೆ ರಾಗಿ ಕಾಳುಗಳು ಸಿಕ್ಕುತ್ತೆ. ಸಿಕ್ಕಾಗ ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತೆ ನಮಗೆ ಅಂತೇಳಿ ಆ ಕೋಳಿಗೆ ತುಂಬ ಆಲೋಚನೆ ಹೊಳೆಯುತ್ತೆ. ಒಂದು ಒಳ್ಳೆಯ ಆಲೋಚನೆ ಹೊಳೆದಾಗ ಏನು ಮಾಡುತ್ತೆ? ಆ ಕೋಳಿ ಏನು ಮಾಡುತ್ತೆ? ಕೋಳಿಗೆ ಅನ್ನಿಸ್ದಾಗ ರಾಗಿಯನ್ನು ಬಿತ್ತಬೇಕು ಅಂದಾಗ. ವಿದ್ಯಾರ್ಥಿಗಳೇ, ಒಂದು ಹಬ್ಬವನ್ನು ನಾವು ಎಷ್ಟು ವಿಶೇಷವಾಗಿ ಮಾಡ್ತೀವೋ, ತುಂಬ ಸಂತೋಷದಿಂದ ಮಾಡ್ತೀವೋ, ಅದೇ ರೀತಿಯಲ್ಲಿನೇ ಹೊಲದಲ್ಲಿ ರಾಗಿಯನ್ನು ಬಿತ್ತಬೇಕು ಅಥವಾ ಭತ್ತವನ್ನು ಬಿತ್ತಬೇಕು ಅಂತ ಅಂದರೂ ಸಹ ವಿಶೇಷವಾಗಿ ಮಾಡಿರ್ತಾರೆ. ಅದನ್ನು ನೀವು ಗಮನಿಸಿದ್ದೀರಾ, ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಕೋಳಿ ಏನು ಮಾಡುತ್ತೆ? ಒಂದೇ ಹೋಗಿ ರಾಗಿಯನ್ನು
ಬಿತ್ತಕ್ಕಾಗಲ್ಲ. ಹಾಗಾಗಿ ಇಬ್ಬರು ಸ್ನೇಹಿತರಿದ್ರು ಮಲ್ಲಿಗೆಹಳ್ಳಿಯಲ್ಲಿ. ಯಾರದು? ಗುಬ್ಬಚ್ಚಿ ಮತ್ತು ಪಾರಿವಾಳ. ಈ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿರುತ್ತೆ. ಹಾಗಾಗಿ ತನ್ನ ಸಹಾಯಕ್ಕೆ ಬರ್ಬೋದೇನೋ ಅಂಥೇಳಿ ಈ ಕೋಳಿಗೆ ರಾಗಿ ಕಾಳು ಸಿಕ್ಕಿದಾಗ ಏನು ಮಾಡುತ್ತೆ ಆ ಕೋಳಿ? ಒಂದೇ ಹೋಗಿ ರಾಗಿನ ಬಿತ್ತಕ್ಕಾಗಲ್ಲ ಅಂಥೇಳಿ ಅದೇ ಊರಿನಲ್ಲಿ ಇದ್ದಂಥ ಸ್ನೇಹಿತರಾದಂತಹ ಯಾರು? ಗುಬ್ಬಚ್ಚಿ ಮತ್ತು ಪಾರಿವಾಳ ಈ ಇಬ್ಬರ ಸಹಾಯವನ್ನು ಕೇಳುತ್ತೆ. ಗುಬ್ಬಚ್ಚಿನ ಹೋಗಿ ಕೇಳುತ್ತೆ, ಬಾ ನಾನು ರಾಗಿ ಬಿತ್ತಬೇಕು, ನೀನು ನನಗೆ ಸಹಾಯವನ್ನು ಮಾಡು ಅಂದಾಗ ಗುಬ್ಬಚ್ಚಿ ಹೇಳುತ್ತೆ, ನನ್ನಿಂದ ಆಗದು. ಗುಬ್ಬಚ್ಚಿ ಹೇಳುತ್ತೆ, ನನ್ನಿಂದ ಆಗದು ಅಂತ. ಅಯ್ಯೋ, ಗುಬ್ಬಚ್ಚಿ ಕೂಡ ಬರಲ್ಲ ಅಂತ ಹೇಳ್ತಲ್ಲ. ಸರಿ, ಒಂದ್ಸರಿ ಪಾರಿವಾಳನಾದರೂ ಕೇಳಿ ನೋಡೋಣ ಅಂಥೇಳಿ ಯೋಚನೆ ಆಗುತ್ತೆ ಕೋಳಿಗೆ. ಆಗೋಗಿ ಪಾರಿವಾಳನ ಕೇಳುತ್ತೆ, ಪಾರಿವಾಳ, ನಾನು ರಾಗಿಯನ್ನು ಬಿತ್ತುತ್ತಾ ಇದ್ದೀನಿ, ನೀನು ನನ್ನ ಸಹಾಯಕ್ಕೆ ಬರ್ತೀಯಾ ಅಂತ ಕೇಳಿದಾಗ ಪಾರಿವಾಳ ಕೂಡ ಏನು ಹೇಳುತ್ತೆ? ನನ್ನಿಂದ ಆಗದು ಅಂತ ಉತ್ತರವನ್ನು ಹೇಳಿಬಿಡುತ್ತೆ. ಆಗ ಅದಕ್ಕೆ ಬೇಸರ ಆಗಿಬಿಟ್ಟು ಕೋಳಿಗೆ ಏನು ಮಾಡೋದು? ತನ್ನ ಜೊತೆಗಿದ್ದಂಥವ್ರು ಯಾರೂ ಇಲ್ಲ, ನನ್ನ ಜೊತೆಲಿರೋರು ಯಾರಿದ್ದಾರೆ? ಬರೀ ನನ್ನ ಮರಿಗಳು ಅಲ್ವಾ, ಇನ್ನೇನು ಮಾಡೋದು ಅಂತೇಳಿ ತನ್ನ ಮರಿಗಳ ಜೊತೆಯಲ್ಲಿನೇ ಕೋಳಿ ಏನು ಮಾಡುತ್ತೆ? ರಾಗಿಯನ್ನು ಹೊಲದಲ್ಲಿ ಬಿತ್ತುತ್ತೆ. ಬಿತ್ತಿದಾಗ ಕೆಲವು ದಿನಗಳು ಕಳೆದ ನಂತರ ಏನಾಗುತ್ತೆ? ರಾಗಿಯ ಪೈರುಗಳು ಬೆಳೆದು ದೊಡ್ಡವಾಗಿರುತ್ತೆ. ಪೈರುಗಳೆಲ್ಲ ದೊಡ್ಡ ದೊಡ್ಡದಾಗಿರುತ್ತೆ. ಅಷ್ಟೇ ಅಲ್ಲ, ಪೈರುಗಳೆಲ್ಲ ಬೆಳೆದು ತೆನೆಗಳನ್ನು ಕುಯ್ಯುವ ಸಮಯ ಕೂಡ ಬಂದುಬಿಡ್ತಿರುತ್ತೆ. ಇನ್ನೇನು ಪೈರುಗಳೆಲ್ಲ ಪೈರುಗಳು ಬಂದಿದೆ ಅಂತ ಅಂದರೆ ತೆನೆ ಹೊಡೆದಿರುತ್ತೆ, ಅದನ್ನು ಕುಯ್ಯುವಂತಹ ಸಮಯವೂ ಸಹ ಬಂದಿರುತ್ತೆ. ಏನು ಮಾಡೋದು ಇವಾಗ? ರಾಗಿ ಬಿತ್ತಕ್ಕೂ ಸಹಾಯವನ್ನು ಕೋಳಿ ಕೇಳ್ತು, ಯಾರೂ ಬರಲಿಲ್ಲ. ಗುಬ್ಬಚ್ಚಿ ಬರಲಿಲ್ಲ, ಪಾರಿವಾಳ ಬರಲಿಲ್ಲ. ಈಗ ತೆನೆಗಳನ್ನು ಕುಯ್ಯಬೇಕು ಅಂತ ಅಂದ್ರೂ ಯಾರಾದರೂ ಸಹಾಯ ಬೇಕೇ ಬೇಕು. ಹಾಗಾಗಿ ಏನು ಮಾಡುತ್ತೆ ಕೋಳಿ? ಮತ್ತೆ ಗುಬ್ಬಚ್ಚಿ ಮತ್ತು ಪಾರಿವಾಳದ ಸಹಾಯವನ್ನು ಯಾಚಿಸುತ್ತೆ. ನೋಡೋಣ ಅವರಿಬ್ಬರು ಹೋಗ್ತಾರಾ? ಕೋಳಿ ಹೋಗಿ ಏನು ಮಾಡುತ್ತೆ? ಗುಬ್ಬಚ್ಚಿಯನ್ನು ಕೇಳುತ್ತೆ, ಏನಂತ? ನಾನು ರಾಗಿ ಕುಯ್ತಾ ಇದ್ದೀನಿ, ಬಂದು ನನಗೆ ಸಹಾಯ ಮಾಡು ಅಂತ ಅಂದರೆ ಗುಬ್ಬಚ್ಚಿ ಏನು ಹೇಳುತ್ತೆ? ನನ್ನಿಂದ ಆಗದು ಅಂತ ಹೇಳುತ್ತೆ. ನನ್ನಿಂದ ಆಗದು ಅಂತ ಹೇಳ್ತಲ್ಲ ಅಂಥೇಳಿ ಪಾರಿವಾಳನ ಒಂದು ಮಾತು ಕೇಳಿ ನೋಡೋಣ ಅಂಥೇಳಿ ಪಾರಿವಾಳನ ಕೇಳುತ್ತೆ. ಪಾರಿವಾಳ ಏನು ಹೇಳುತ್ತೆ? ಪಾರಿವಾಳ ಕೂಡ ಸಹಾಯವನ್ನೇ ಮಾಡೋದಿಲ್ಲ. ಹಾಗಾಗಿ ಕೋಳಿ ಏನು ಹೇಳುತ್ತೆ? ಕೋಳಿ ಕೇಳಿದಾಗ ಪಾರಿವಾಳವೂ ಸಹ ನನ್ನಿಂದ ಆಗದು ಎಂಬ ಮಾತನ್ನು ಹೇಳಿಬಿಡುತ್ತೆ. ಹೀಗಿದ್ದಾಗ ಸುಮ್ಮನೆ ಕೂತ್ಕೊಬಿಡುತ್ತಾ? ತೆನೆ ಬಂದಿದೆ, ಅದನ್ನೇನಾದರೂ ಕುಯ್ದಿಲ್ಲ ಅಂತ ಅಂದರೆ ಹಾಳಾಗೋಗ್ಬಿಡುತ್ತೆ. ತಾನು ಆಸೆ ಪಟ್ಟಂಗೆ ರಾಗಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆಗ ಯೋಚನೆ ಮಾಡಿ ಕೋಳಿ ಏನು ಮಾಡುತ್ತೆ ಗೊತ್ತಾ? ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ತೆನೆಗಳನ್ನು ಕುಯ್ಯುತ್ತೆ. ತನ್ನ ಮರಿಗಳ ಜೊತೆಯಲ್ಲಿ ಕರ್ಕೊಂಡು ಹೊಲದಲ್ಲಿ ಹೋಗಿ ತೆನೆಗಳನ್ನು ಕುಯ್ದು ರಾಗಿಯನ್ನು ಸಂಗ್ರಹಿಸಿ, ಪ್ರತಿಯೊಂದು ಕಾಳನ್ನು ಸಂಗ್ರಹಿಸಿ ಇಡುತ್ತೆ. ಹೀಗಿದ್ದಾಗ ಒಂದು ದಿನ ಏನಾಗುತ್ತೆ? ಈ ಗುಬ್ಬಚ್ಚಿ ಮತ್ತು ಪಾರಿವಾಳಕ್ಕೆ ತುಂಬ ಹಸಿವಾಗ್ಬಿಟ್ಟಿರುತ್ತೆ. ತುಂಬ ಹಸಿವು ಅಂತ ಅಂದರೆ ಎಷ್ಟು ಹಸಿವಾಗಿರುತ್ತೆ ಅಂದರೆ ಏನಾದರೂ ಸಿಕ್ಕಿದ್ರೆ ಸಾಕು ಅನ್ನುವಂತಹ ತುಂಬ ತೀರ ಹಸಿವಾಗ್ಬಿಟ್ಟಿರುತ್ತೆ. ಹಸಿವಾದಾಗ ಅಪ್ಪ ನಮಗೊಂದ್ಸರಿ ಆ ಕೋಳಿ ಕರೆದಿತ್ತು ರಾಗಿ ಬಿತ್ತು ಬಾ ಅಂತೇಳಿ, ರಾಗಿ ಕುಯ್ಯೋಕ್ಕೆ ಬಾ ಅಂತೇಳಿ. ಆ ಕೋಳಿ ಹತ್ರ ರಾಗಿ ಕಾಳುಗಳಿರುತ್ತೆ. ನಾವು ಕೂಡ ಹಸಿವಾಗಿ ಇದ್ದೀವಿ, ನಾವು ಹೋಗಿ ಕೇಳಿದ್ರೆ ಕೋಳಿ ಕೊಡಬಹುದು ಅಂಥೇಳಿ ಇವೆರಡು ಯೋಚನೆ ಮಾಡ್ಕೊಂಡು ಏನು ಮಾಡ್ತವೆ? ಹೋಗ್ತವೆ. ಎಲ್ಲಿಗೆ? ಕೋಳಿ ಇರುವಂತಹ ಸ್ಥಳಕ್ಕೆ. ಕೋಳಿ ಇರುವಂತಹ ಸ್ಥಳಕ್ಕೆ ಹೋಗಿ ಕೋಳಿ ಹೇಳುತ್ತೆ ಏನಂತ? ನೀವು ತೆನೆಯೆಲ್ಲ ಕಾಳುಗಳನ್ನು ಬಿತ್ತಲು ಬರಲಿಲ್ಲ, ತೆನೆಯನ್ನು ಕುಯ್ಯಲು ಬರಲಿಲ್ಲ, ನಿಮಗೇಕೆ ಕೊಡಬೇಕು ರಾಗಿಯನ್ನು ಅಂತ ಪ್ರಶ್ನೆ ಮಾಡುತ್ತೆ. ಹೌದಲ್ವಾ ವಿದ್ಯಾರ್ಥಿಗಳೇ?
ಎಷ್ಟು ಹಿಂಸೆ ಮಾಡಿ ಸಹಾಯವನ್ನು ಯಾಚಿಸ್ತು ಕೋಳಿ. ಆದರೆ ಈ ಗುಬ್ಬಚ್ಚಿ ಮತ್ತು ಪಾರಿವಾಳ ಹೋಯ್ತಾ, ಇವೆರಡೂ ಹೋಗದೆ ನಾವ್ಯಾಕೆ ಹೋಗಬೇಕು, ನಮಗೆಲ್ಲ ಇದೆ ಅಂತೇಳಿ ಹೋಗಲಿಲ್ಲ. ಆದರೆ ಈಗ ಎಂಥ ಸಂದರ್ಭ ಬಂತು, ಹಸಿವಿನಿಂದ ತಾಳಲಾರದೆ ಮತ್ತೆ ಆ ಕೋಳಿ ಹತ್ರ ಬೇಡಲಿಕ್ಕೆ ಈ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಹೋಗಿದ್ದು. ಹಾಗಂದ್ಬಿಟ್ಟು ಕೋಳಿ ನನ್ನ ಸಹಾಯಕ್ಕೆ ಬಂದಿಲ್ಲ, ನಾನು ಯಾಕೆ ಕೊಡಬೇಕು ಇವ್ರಿಗೆ ಅಂತ ಯೋಚನೆ ಮಾಡಲಿಲ್ಲ ಕೋಳಿ. ಗುಬ್ಬಚ್ಚಿ ಪಾರಿವಾಳಗಳು ತಮ್ಮ ತಪ್ಪಿನ ಅರಿವಾಗಿ ತಲೆಬಾಗಿ ನಿಂತುತ್ತೆ. ತಲೆಬಾಗಿ ನಿಂತಾಗ ಅವು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಾಗ ಕೋಳಿಗೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಈ ಕೋಳಿಗೆ ಪಾಪ ಅನಿಸಿ ರಾಗಿಯನ್ನು ಆ ಪಾರಿವಾಳ ಮತ್ತು ಗುಬ್ಬಚ್ಚಿ ಎರಡಕ್ಕೂ ಕೊಡುತ್ತೆ. ಆಗ ಸುಖ ಸಂತೋಷದಿಂದ ಕೋಳಿ, ಪಾರಿವಾಳ, ಗುಬ್ಬಚ್ಚಿ ಎಲ್ಲವೂ ಸಹ ಆಹಾರವನ್ನು ತಿಂದ್ಕೊಂಡು ತಮ್ಮ ಜೀವನವನ್ನು ಮಾಡ್ತವೆ. ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಕೋಳಿಯ ಕಥೆಯಲ್ಲಿ, ಕೋಳಿ, ಗುಬ್ಬಚ್ಚಿ, ಪಾರಿವಾಳ ಕಥೆಯಲ್ಲಿ ಅರ್ಥ ಆಗಿದೆ, ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಸಹಕಾರ, ಒಂದಕ್ಕೊಂದು ಸಹಕಾರ ಅನ್ನೋದಿರಬೇಕು, ಹೆಲ್ಪಿಂಗ್ ನೇಚರ್ ಅನ್ನೋದು ಇರಬೇಕು, ಹೌದಲ್ವಾ? ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಕೆಲವೊಂದು ಚಟುವಟಿಕೆಗಳನ್ನು ನೀಡ್ತೀನಿ, ನೋಡ್ತಾ ಹೋಗಿ. ಏನಿದು ನಿಮ್ಮ ಕಣ್ಮುಂದೆ ಕಾಣಿಸ್ತಿದೆ? ಈ ಒಂದು ಪ್ರಾಣಿ ಏನೋ ಕೋಳಿ. ಏನಿದು? ಇದು ಕೋಳಿ. ಕೋಳಿ ಹೇಗೆ ಕೂಗುತ್ತೆ ಅಂತಲೂ ಗೊತ್ತಿದೆ ನಿಮಗೆ ಅಂತ ನಾನು ಭಾವಿಸ್ತೀನಿ. ಏನಿದು? ಕೋಳಿ. ನಂತರ ಏನಿದ್ದು? ಪಾರಿವಾಳ. ಪಾರಿವಾಳ ಹಾರ್ತಾ ಇದೆ. ಇದು ಪಾರಿವಾಳ. ನಿಮಗೆ 1 ಅಂಕಗಳಿಗೆ ಕೇಳ್ಬೋದು. ಈ ಪಾರಿವಾಳದ ಚಿತ್ರವನ್ನು ಕೊಟ್ಟು ಏನಿದು ಅಂತ ಕೇಳಿದಾಗ ಈ ಪಕ್ಷಿ ಎಲ್ಲೋ ನೋಡಿದ್ದೀವಲ್ಲ ಅಂತೇಳಿ ನೀವು ಗುಬ್ಬಚ್ಚಿ ಅಂತ ಉತ್ತರವನ್ನು ಬರೆದ್ರೆ ತಪ್ಪಾಗುತ್ತೆ. ಹಾಗಾಗಿ ಪಾರಿವಾಳ ಅಂತ ಬರೆದ್ರೆ ಮಾತ್ರ ನಿಮಗೆ ಅಂಕಗಳು ಸಿಗಲಿಕ್ಕೆ ಸಾಧ್ಯ. ನಂತರ ಇದೇನೋ? ಗುಬ್ಬಚ್ಚಿ. ಏನಿದು? ಗುಬ್ಬಚ್ಚಿ. ಓಕೆ. ಇದೇನೋ? ತೋಟ. ಏನಿದು? ತೆಂಗಿನಕಾಯಿ ತೋಟ, ಅಥವಾ ಆ ತೋಟದಲ್ಲಿ ಏನಾದರೂ ಇರ್ಬೋದು, ಬೇರೆ ಬೇರೆ ಗಿಡ ಮರಗಳು ಏನು ಬೇಕಾದರೂ ಇರ್ಬೋದು. ಅಂಥದಕ್ಕೆ ಏನಂತ ಕರಿತೀವಿ ನಾವು? ತೋಟ ಅಂತ ಕರಿತೀವಿ. ಇದು ಈ ಒಂದು ಚಿತ್ರ ಏನೋ? ರಾಗಿ ತೆನೆ. ಏನು? ರಾಗಿ ತೆನೆ ಅಂದರೆ ರಾಗಿಯನ್ನು ಭೂಮಿಯಲ್ಲಿ ಬಿತ್ತಿದಾಗ ಅದು ಪೈರುಗಳು ಬಂದು ನಂತರ ತೆನೆ ಹೊಡೆದು ಇರುವಂತಹ ಚಿತ್ರ. ಇದಕ್ಕೆ ರಾಗಿ ತೆನೆ ಅಂತೇಳಿ ನಾವು ಕರಿತೀವಿ. ನಂತರ ನೋಡೋಣ. ಏನಿದು? ಏನಿದು? ಈ ಪಕ್ಷಿ ತನ್ನ ಮರಿಗಳಿಗೆ ಏನು ಮಾಡ್ತಿದೆ? ತಂದ ಆಹಾರವನ್ನು ಗುಟುಕಾಗಿ ಆ ಮರಿಗಳಿಗೆ ನೀಡ್ತಾ ಇದೆ. ಹಾಗಾಗಿ ಇದೇನಿದು? ಗುಟುಕು. ಏನು? ಗುಟುಕು. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಈ ಸಹಕಾರ ಎಂಬ ಒಂದು ಪಾಠ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಪಾಠದಿಂದ ನಾವು ಏನು ತಿಳ್ಕೋಬೇಕು ಅಂತ ಅಂದರೆ, ನಮಗೆ ಯಾರೇ ಸಹಾಯ ಮಾಡಲಿ ಬಿಡಲಿ, ನಮಗೆ ಸಹಾಯ ಮಾಡಿಲ್ಲ, ಇವತ್ತು ನನಗೆ ಪೆನ್ ಕೊಟ್ಟಿಲ್ಲ, ಇನ್ನೊಮ್ಮೆ ಆತ ಪೆನ್ ತಂದಿರಲ್ಲ, ನಾನು ಕೊಡಬಾರ್ದು ಅಂತ ನಾವು ಭಾವಿಸ್ಬಾರ್ದು. ಆ ರೀತಿ ತಪ್ಪು ಮಾಡ್ತಾರಾ? ಮಾಡಬಾರ್ದು. ಕೋಳಿ ಅವತ್ತು ಕೋಳಿಯ ಸಹಾಯಕ್ಕೆ ಗುಬ್ಬಚ್ಚಿ ಬರಲಿಲ್ಲ, ಪಾರಿವಾಳ ಕೂಡ ಬರಲಿಲ್ಲ. ಆದರೆ ಏನು ಮಾಡ್ತು? ಕೋಳಿ ತನ್ನ ಸಹಾಯವನ್ನು ಯಾಚಿಸಿ ಬಂದ ಅಂತ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ರಾಗಿಯನ್ನು ಕೊಟ್ಟು ಸಹಾಯವನ್ನು ಮಾಡುತ್ತೆ. ಅದೇ ರೀತಿಯಲ್ಲಿನೇ ನೀವುಗಳು ಸಹ ಏನು ಮಾಡಬೇಕು? ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡಲಿ ಬಿಡಲಿ, ನೀವು ಮಾತ್ರ ಸಹಾಯವನ್ನು ಮಾಡಬೇಕು. ನಮಗೆ ಸಹಾಯ ಯಾರು ಮಾಡಲಿ ಬಿಡಲಿ, ನಾವು ಮಾತ್ರ ಸಹಾಯವನ್ನು ಮಾಡಬೇಕು ಅನ್ನೋದನ್ನು ನಾವು ಈ ಒಂದು ಗದ್ಯ ಪಾಠದಲ್ಲಿ ನಾವು ತಿಳ್ಕೊಂಡ್ವಿ. ವಿದ್ಯಾರ್ಥಿಗಳೇ, ಹಾಗಿದ್ರೆ ಈ ಸಹಕಾರ ಎಂಬ ಗದ್ಯ ಪಾಠ ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ಅಧ್ಯಾಯದೊಂದಿಗೆ ತಮ್ಮೆಲ್ಲರನ್ನ ಭೇಟಿ ಮಾಡ್ತೀನಿ. ಧನ್ಯವಾದಗಳು.